ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರೋಟರಿ ಕ್ಲಬ್ ಆಫ್ ಬೆಳಗಾಂ ಮೇಡ್ ಟೌನ್ಗೆ 50 ವರ್ಷ ಪೂರೈಸಿದ ಹಿನ್ನೆಲೆ ಪ್ರಸಕ್ತ ವರ್ಷ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಜೊತೆಗೆ ಸಾಮಾಜಿಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ನೂತನ ಅಧ್ಯಕ್ಷ ಉದಯ್ ಸಿಂಗ್ ರಾಜಪೂತ್ ಹೇಳಿದ್ದಾರೆ. ಶನಿವಾರ ಬೆಳಗಾವಿಯಲ್ಲಿ ಮಾತನಾಡಿದ ಕ್ಲಬ್ ಅಧ್ಯಕ್ಷ ಉದಯ್ ಸಿಂಗ್ ರಾಜಪೂತ್, 50 ವರ್ಷ ಹಳೆಯದಾದ ಕ್ಲಬ್ ಈ ವರ್ಷ ಗೋಲ್ಡನ್ ಜ್ಯೂಬ್ಲಿ ಕಾರ್ಯಕ್ರಮದ ಅಂಗವಾಗಿ ಮಹಿಳಾ ಸಬಲೀಕರಣ, ಬಡ ಮಕ್ಕಳಿಗೆ ಪುಸ್ತಕ ವಿತರಣೆ, ರಕ್ತದಾನ ಸೇರಿ 1 ವರ್ಷ ನಡೆಯುವ ಕಾರ್ಯಕ್ರಮಗಳ ಬಗ್ಗೆ ವಿವರಿಸಿದರು. ಕಳೆದ 30 ವರ್ಷಗಳಿಂದ ಬೆಳಗಾವಿ ನಗರದಲ್ಲಿ ಇರುವ ಶಾಲೆಗಳಲ್ಲಿನ ವಿದ್ಯಾರ್ಥಿಗಳಿಗೆ ರೋಟರಿ ಬೆಸ್ಟ್ ಸ್ಟೂಡೆಂಟ್ ಸ್ಪರ್ಧೆ ಆಯೋಜನೆ ಮಾಡಲಾಗ್ತಾ ಇತ್ತು. ಪ್ರಸಕ್ತ ವರ್ಷ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಹಿನ್ನೆಲೆ ದೊಡ್ಡ ಮಟ್ಟದಲ್ಲಿ 2 ದಿನಗಳ ಕಾಲ ಆಯೋಜನೆ ಮಾಡಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗೆ ರೋಟರಿ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ನೀಡಲಿದ್ದೇವೆ ಎಂದಿದ್ದಾರೆ. ಹ್ಯಾಪಿ ಸ್ಕೂಲ್ ಅಂತ ಮಾಡಲಾಗುತ್ತೆ. ಸರ್ಕಾರಿ ಶಾಲೆಗಳನ್ನ ಗುರುತಿಸಿ ಅಂತಹ ಶಾಲೆಗಳಿಗೆ ಫ್ಯಾನ್, ಕಂಪ್ಯೂಟರ್, ಡೆಸ್ಕ್, ಲೈಟ್, ಶೌಚಾಲಯ ಮತ್ತಿತರ ಸಾಮಗ್ರಿಗಳನ್ನು ರೋಟರಿ ಕ್ಲಬ್ ಆಫ್ ಬೆಳಗಾಂ ಮಿಡ್ ಟೌನ್ನಿಂದ ನೀಡಲಾಗುತ್ತೆ. ಸಾಮಾಜಿಕ ಕಾರ್ಯಕ್ರಮಗಳಿಗೆ ನಾವು ಸದಸ್ಯರೆಲ್ಲರೂ ಕೂಡ ವಂತಿಕೆಯೊಂದಿಗೆ ಹಣ ಸೇರಿಸಿ ಖರ್ಚನ್ನು ಮಾಡ್ತೀವಿ ಎಂದಿದ್ದಾರೆ. ಸೋಲಾರ್ ನಿರ್ವಹಣೆ ಜವಾಬ್ದಾರಿಗಾಗಿ ಮನೆಯ ಮಾಲೀಕರ ಹೆಸರಿನಲ್ಲಿ ಸಾಲ ಸೋಲಾರ್ ಕಂಪನಿಯಿಂದ ರಿಯಾಯಿತಿ, ಇನ್ನುಳಿದ ಹಣ ಕ್ಲಬ್ ವತಿಯಿಂದ ಹಣ ಕೊಟ್ಟು ಖಾನಾಪುರ ತಾಲೂಕಿನ ಚಾಪೋಲಿ ಗ್ರಾಮದಲ್ಲಿ ಕಳೆದ 4 ವರ್ಷಗಳಿಂದ 80 ಮನೆಗಳಿಗೆ ಸೋಲಾರ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದು ಉದಯ್ ಸಿಂಗ್ ರಾಜಪೂತ್ ತಿಳಿಸಿದ್ದಾರೆ. ರೋಟರಿ ಕ್ಲಬ್ ಆಫ್ ಬೆಳಗಾಂ ಮಿಡ್ ಟೌನ್ ಇದು 50 ವರ್ಷ ಹಳೆಯದಾದಂತ ಕ್ಲಬ್. ಈ ವರ್ಷ ನಾವು ಗೋಲ್ಡನ್ ಜೂಬ್ಲಿ ಆಚರಿಸ್ತಾ ಇದ್ದೀವಿ. ರೋಟರಿ ಕ್ಲಬ್ ಬೆಳಗಾಂ ಈ ಮಿಡ್ ಟೌನ್ ಇದರದ ಪ್ರಾರಂಭ ಜುಲೈ 1ರಿಂದ ಮುಂದಿನ ವರ್ಷ ಜೂನ್ 30ರವರೆಗೆ ನಮ್ಮ ಕಾರ್ಯಭಾರ ಇರ್ತದೆ. ಈ ವರ್ಷದ ಪ್ರಾಜೆಕ್ಟ್ಗಳು ಎಂದಿನಂತೆ ರಿನ್ಯೂಯಬಲ್ ಎನರ್ಜಿ ಅಂದ್ರೆ ಸೋಲಾರ್ ಎನರ್ಜಿ ಮಾಡೋದಿದೆ, ಅದನ್ನ ನಾವು ಪ್ಲಾನ್ ಮಾಡಿದ್ದೀವಿ. ಆಮೇಲೆ ಆರ್ಗನ್ ಡೊನೇಷನ್, ಸ್ವತಃ ನಾನು ಕೂಡ ಆರ್ಗನ್ ಡೊನೇಟ್ ಮಾಡಿದ್ದೀನಿ. ಎಲ್ಲರಿಗೂ ಆರ್ಗನ್ ಡೊನೇಷನ್ ಮಾಡುವಂತ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ಕ್ಯಾನ್ಸರ್ ಪ್ರಿವೆನ್ಷನ್, ಇದಕ್ಕೆ ನಾವು ಬಹಳ ಇಂಪಾರ್ಟೆಂಟ್. ಸರ್ವಿಕಲ್ ಕ್ಯಾನ್ಸರ್ ಅಂತ ಹೇಳಿ ಹೆಣ್ಮಕ್ಳು ಬರ್ತದೆ, ಅದಕ್ಕೆ ವ್ಯಾಕ್ಸಿನೇಷನ್ ಇದೆ, ಅದನ್ನ ಮಾಡುವಂತದ್ದು ಒಂದು ಕಾರ್ಯಕ್ರಮ ಹಾಕ್ತಾ ಇದ್ದೀವಿ. ಡ್ರಗ್ ಅಡಿಕ್ಷನ್ ಕೂಡ, ಅಂದ್ರೆ ಈಗಿನ ಮಕ್ಕಳು ಡ್ರಗ್ ಬಗ್ಗೆ ಅದರ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಆಮೇಲೆ ಬ್ಲೈಂಡ್ನೆಸ್ ಅಂದ್ರೆ ಇದು ಕ್ಯಾಟ್ರಾಕ್ಟ್ ಆಪರೇಷನ್ ಕೂಡ ಮಾಡುವಂತದ್ದು ಒಂದು ಮಾಡಿದ್ದೀವಿ. ವುಮೆನ್ ಎಂಪವರ್ಮೆಂಟ್ ಅಂದ್ರೆ ಈ ಮಹಿಳೆಯರಿಗೆ ಸಬಲೀಕರಣ ಅಂತೀವಲ್ಲ, ಅದನ್ನು ಅವರಿಗೆ ಮಾಡುವಂತ ಮಿಷನ್ ಕೊಡೋದು ಅದು ಏನೋ ಮಾಡ್ತಾ ಇದೀವಿ. ಆಮೇಲೆ ಲಿಟ್ರಸಿ ಪ್ರೋಗ್ರಾಮ್, ಈಗಾಗಲೇ ನಮ್ಮ ಪದಗ್ರಹಣ ಸಮಾರಂಭ ಜುಲೈ 9ಕ್ಕೆ ಇದೆ. ಆದ್ರೆ ಜುಲೈ 1ರಿಂದ ನಮ್ಮ ಟೈಮ್ ಟೇಬಲ್ ಸ್ಟಾರ್ಟ್ ಆಗೋದ್ರಿಂದ ಲಿಟ್ರಸಿ ಪ್ರೋಗ್ರಾಮ್ ಈಗಾಗಲೇ ನಾವು ಒಂದು ಸ್ಕೂಲ್ದಲ್ಲಿ ಬಡ ಮಕ್ಕಳಿಗೆ ನೋಟ್ಬುಕ್, ಇಂಗ್ಲಿಷ್ ಪುಸ್ತಕ, ಡ್ರೆಸ್ಸು ಇವನ್ನೆಲ್ಲ ಕೊಟ್ಟಿದ್ವಿ, ಅವತ್ತು ಮಾಡಿದ್ವಿ ಪ್ರೋಗ್ರಾಮ್. ಆಮೇಲೆ ಇದಲ್ಲದೆ MHM ಅಂದ್ರೆ ಹೆಣ್ಮಕ್ಳಿಗೆ ಮೆನ್ಸ್ಟ್ರುವಲ್ ಹೈಜಿನಿಕ್ ಮ್ಯಾನೇಜ್ಮೆಂಟ್ ಅಂತ ಒಂದು ಇರ್ತದೆ, ಅದನ್ನು ಕೂಡ ನಾವು ಡಾಕ್ಟರ್ ಕರ್ಕೊಂಡು ಮಾಡ್ತಾ ಇದ್ದೀವಿ. ಇವೆಲ್ಲ ಪ್ರೋಗ್ರಾಮ್ಗಳು ಈ ವರ್ಷ ನಮ್ದಾಗ್ತದೆ. ಇದರ ಜೊತೆಗೆ ನಮ್ದೊಂದು 2 ಇಂಪಾರ್ಟೆಂಟ್ ಪ್ರೋಗ್ರಾಮ್ ಇದೆ. ಸುಮಾರು 30 ವರ್ಷದಿಂದ ನಾವು ಮಾಡ್ತಾ ಇರುವಂತ ರೋಟರಿ ಬೆಸ್ಟ್ ಸ್ಟೂಡೆಂಟ್ ಕಾಂಪಿಟೇಷನ್ ಅಂತ ಹೇಳಿ, ಈ ವರ್ಷ ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ನಾವು ವಿಚಾರ ಮಾಡಿದ್ವಿ. ಅಂದ್ರೆ ಬೆಳಗಾಂದಲ್ಲಿ ಕಲಿಯುವಂತ 10th SSLC ಇರುವಂತ ಹುಡುಗರಿಗೆ, 2 ಹುಡುಗರು, ಒಂದು ಹುಡುಗ ಹುಡುಗಿ ಅಥವಾ 2 ಹುಡುಗರಿಗೆ ಪ್ರತಿ ಸ್ಕೂಲ್ನಿಂದ ನಾವು ಒಂದು ಕಾಂಪಿಟೇಷನ್ ಮಾಡ್ತೀವಿ. ಅದು 2 ದಿವಸ ಕಾಂಪಿಟೇಷನ್ ನಾವು ಟೆಸ್ಟ್ ಕಂಡಕ್ಟ್ ಮಾಡಿ ರೋಟರಿ ಬೆಸ್ಟ್ ಸ್ಟೂಡೆಂಟ್ ಅಂತ ಅವಾರ್ಡ್ ಕೊಡ್ತೀವಿ. ಅದು ಸುಮಾರು 30 ವರ್ಷದಿಂದ ನಡೆದು ಬಂದಂತ ಒಂದು ಕಾರ್ಯಕ್ರಮ. ಇದ್ರ ಜೊತೆಗೆ ಬ್ಲಡ್ ಡೊನೇಷನ್, ಹ್ಯಾಪಿ ಸ್ಕೂಲ್ ಅಂತ ಮಾಡ್ತಾ ಇದ್ದೀವಿ. ಅಂದ್ರೆ ಕೆಲವೊಂದು ಗೌರ್ಮೆಂಟ್ ಸ್ಕೂಲ್ನ ಐಡೆಂಟಿಫೈ ಮಾಡಿ ಅಲ್ಲಿ ಫೆಸಿಲಿಟೀಸ್ ಕೊಡೋದು, ಫ್ಯಾನು, ಲೈಟು, ವಾಶ್ ಬೇಸಿನ್ಸು, ಟಾಯ್ಲೆಟ್ಸು, ಇವನ್ನೆಲ್ಲ, ಕಂಪ್ಯೂಟರ್ಸು, ಸ್ಕೂಲ್ ಬೆಂಚಸ್ಸು, ಇವನ್ನೆಲ್ಲ ಪೇಂಟ್ ಮಾಡೋದು, ಇವನ್ನೆಲ್ಲ ಕಾರ್ಯಕ್ರಮನ ಈ ವರ್ಷ ಹಾಕೊಂಡಿದ್ದೀವಿ. ಇದು ಗೋಲ್ಡನ್ ಜೂಬ್ಲಿ ಇಯರ್ ಇರೋದ್ರಿಂದ, ಸುವರ್ಣ ಮಹೋತ್ಸವ ಇರೋದ್ರಿಂದ ಸ್ವಲ್ಪ ಹೆಚ್ಚಿನ ಕಾರ್ಯಕ್ರಮ ಮಾಡ್ಬೇಕಂತ ನಾವೆಲ್ಲ ಮಾಡಿದ್ದೀವಿ. ಇಲ್ಲಿ ಬೆಳಗಾಂದಲ್ಲಿ ಸುಮಾರು ರೋಟರಿ ಕ್ಲಬ್ ಇದೆ. ನಮ್ದು ರೋಟರಿ ಕ್ಲಬ್ ಬೆಳಗಾಂ ಮಿಡ್ ಟೌನ್ ಇದು 2nd ಓಲ್ಡೆಸ್ಟ್ ಕ್ಲಬ್. ಇಲ್ಲಿ ಬೆಳಗಾಂದಲ್ಲಿ 2nd ಓಲ್ಡೆಸ್ಟ್ ಕ್ಲಬ್ ಅಂತ ಇದೆ. ಇದು ನಮ್ಮ ಕಾರ್ಯಕ್ರಮ. ಇದಕ್ಕೆ ಪೂರ್ವಭಾವಿಯಾಗಿ ನಾವು ಇದೊಂದು ಪ್ರೆಸ್ ಮೀಟ್ ಕರೆದಿದ್ವಿ. ಇವೇನ್ ಕಾರ್ಯಕ್ರಮ ಮಾಡ್ತೀವಿ ಅದನ್ನ ನೀವು ನಾವು ಪಬ್ಲಿಸಿಟಿಗೆ ಹಾಕ್ರಿ ಅಂತ ಅಲ್ಲ, ಜನರಿಗೆ ಗೊತ್ತಾಗಬೇಕು, ಮತ್ತಷ್ಟು ಜನರು ಕ್ಲಬ್ ಸೇರ್ಬೇಕು, ಮತ್ತಷ್ಟು ಜನರು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ.
ರೋಟರಿ ಕ್ಲಬ್ ಆಫ್ ಬೆಲ್ಗಂ ಮಿಡ್ ಟೌನ್ ಕಾರ್ಯದರ್ಶಿ ನಂದನ ಬಾಗಿ ಖಜಾಂಚಿ ಮನೋಹರ ಜರ್ತಾಕರ್ ಸೇರಿದಂತೆ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.